ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಪಿಕಾಟ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ನಾವು ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದಾದಂಥ ಡಿಸೈನು. ಇದಕ್ಕೆ ನಾವು 450ಇಂದ ಅರೌಂಡ್ 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳೇನೇನಂತ ನೋಡ್ಕೊಳ್ಳೋಣ. ನಾನು ಏನೇನು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲು ನಾನಿಲ್ಲಿ ಕತ್ರಿ ತೊಗೊಂಡಿದ್ದೀನಿ, ಹಾರೆಳೆ ದಾರ ಸುತ್ತಿಟ್ಕೊಂಡಿದ್ದೀನಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಥ್ರೆಡ್ಡು, ಜರಿ ದಾರ, ಮತ್ತು ನಾನಿಲ್ಲಿ ಆನೆ ಡಿಸೈನ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಡಿಸೈನ್ ಮಾಡೋದಕ್ಕೆ ನೀವು ಯಾವುದಾದ್ರೂ ಡಿಸೈನ್ ಬೀಡನ್ನ ಯೂಸ್ ಮಾಡ್ಕೋಬೋದು. ಕ್ರೋಶಾ ನೀಡಲ್ ನಂಬರು 11, ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲು ನಾವು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ ಶುರು ಮಾಡ್ಕೊಂಡು ಹೋಗಬೇಕು. ನಮ್ಮ ಕಡೆಗೆ ಸೀರೆ ಮೇಲ್ಭಾಗನ ತಿರುಗಿಸಿ ಇಟ್ಕೊಂಡು ನಾವು ಆರೆಳೆ ದಾರ ಏನು ತೊಗೊಂಡಿರ್ತೀವಲ್ಲ ಅದನ್ನು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂದ್ಗಡೆಗೆ ಪ್ಲೇಸ್ ಮಾಡ್ಕೋಬೇಕು. ಆ ನಂತರ ನಾವು ಈ ರೀತಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 2 ಅಥವಾ 3 ಗಂಟುಗಳನ್ನ ಹಾಕ್ಕೊಂಡು ಅದನ್ನು ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಬಿಚ್ಚೋಗಬಾರ್ದು. ಆ ರೀತಿಯಲ್ಲಿ 2 ಗಂಟು ಅಥವಾ 3 ಗಂಟು ಹಾಕ್ಕೊಳ್ಳಿ. ಟೈಟ್ ಅನಿಸಿದಾಗ 2 ಗಂಟೆ ಟೈಟ್ ಅನಿಸಿದ್ರೆ ಬಿಟ್ಬಿಡಿ. ಸೊ 2 ಗಂಟೆ ಹಾಕ್ಕೊಂಡು ನಾನು ಇವಾಗ ಕಟ್ಕೊಂಡಿದ್ದೀನಿ. ಕಟ್ಕೊಂಡಿದ್ದಾದಮೇಲೆ ಇವಾಗ ನಾವು ಅಲ್ಲಿ ಸೇಮ್ ಪ್ಲೇಸ್ ಏನು ಗಂಟು ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಅಲ್ಲಿಗೆ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ನಾವು ಏನು ಬೀಡನ್ನ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಮೊದಲು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬೀಡನ್ನ ಆ್ಯಡ್ ಮಾಡಿಕೊಂಡು ನೋಡಿ, ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ನಂತರ ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ. ಸೊ ನಾನಿಲ್ಲಿ ಆನೆ ಡಿಸೈನ್ ಬೀಡನ್ನ ತೊಗೊಂಡಿದ್ದೀನಲ್ಲ ನೋಡಿ, ನಾನು ಆ ಡಿಸೈನ್ ಬೀಡನ್ನ ಏನು ಮಧ್ಯದಲ್ಲಿ ಈಗ ನಾನು 4 ಚೈನ್ ಹಾಕಿರೋದು ಕುಚ್ಚು ಕಟ್ಕೊಳ್ಳೋದಕ್ಕೆ, ಆ ಕುಚ್ಚುಗೆ 2 ಆಪೋಸಿಟ್ಟಲ್ಲಿ ನಿಂತ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. ಡಿಸೈನ್ ಬೀಡನ್ನ ಹಾಕ್ಕೊಂಡಿರೋದು ನೋಡಿ, ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ಲಾಕ್ ಮಾಡಿದ ಮೇಲೆ ಇವಾಗ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮತ್ತೆ 5 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ ಗ್ಯಾಪ್ ಆದಮೇಲೆ 5 ಚೈನ್ ಹಾಕ್ಕೊಳ್ಬೇಕು. 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳುವಾಗ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಒಂಚೂರು ಯು ಶೇಪಲ್ಲಿ ಬರೋ ರೀತಿನಲ್ಲಿ ಮಾಡ್ಕೊಳ್ಳಿ. ಆವಾಗ ನಮಗೆ ಆರ್ಚು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ. ನೀವು 5 ಚೈನ್ ಹಾಕಿಬಿಟ್ಟು 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡಿದ್ರೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ 5 ಚೈನ್ನ ಹಾಕ್ಕೋಬೇಕು. 5 ಚೈನ್ನ ಹಾಕ್ಕೊಂಡು ಸ್ಯಾರಿನ ಸ್ವಲ್ಪ ಉಲ್ಟಾ ಮಾಡ್ಕೊಳ್ಳಿ. ನಾವು ಅದು 5 ಚೈನ್ ಗ್ಯಾಪ್ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡಬೇಕು. ಹಿಂದೆಗಡೆಗೆ ಇದು ಡಿಸೈನು ಟರ್ನ್ ಮಾಡ್ಕೊಂಡು ಅದಾದಮೇಲೆ 2 ಚೈನ್ನ ಹಾಕ್ಕೋಬೇಕು. ಇಲ್ಲಿ 2 ಚೈನ್ ಹಾಕಿಬಿಟ್ಟು ನಿಮಗೆ ಅಲ್ಲಿ ಲಾಸ್ಟ್ ಲಾಕ್ ಪಕ್ಕದಲ್ಲಿ ಒಂದು ಹೋಲ್ ಕಾಣಿಸುತ್ತೆ. ನಾವು ಏಕೆಂದರೆ ಚೈನ್ ಹಾಕಿರ್ತೀವಲ್ಲ ಅದ್ರ ಹೋಲ್ ಕಾಣುತ್ತೆ, ಅದ್ರ ಒಳಗಡೆಗೆ ಇದನ್ನು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಲಾಕ್ ಪಕ್ಕ ನಿಮಗೆ ಒಂದು ಹೋಲ್ ಕಾಣುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸೀರೆನ ಮತ್ತೆ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡಿಗೆ. ಇವಾಗ 2 ಚೈನ್ ಹಾಕ್ಕೋಬೇಕು. ಏಕೆಂದರೆ ಸ್ಟಾರ್ಟಿಂಗ್ ಬೇಸ್ ಲೈನ್ ಇರುತ್ತೆ, ಬಟ್ ಈ 2 ಚೈನ್ನ ನಾವು ಏನು ಒಂದು ಲಾಕ್ ಅಂತ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು 2 ಚೈನ್ ಹಾಕಿಬಿಟ್ಟು ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕಂಬನ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಆ 5 ಚೈನ್ ನಾವು ಏನು 2 ಬಾರಿ ಹಾಕಿರ್ತೀವಲ್ಲ ಅದು 2 ಸೇರಿಸ್ಕೊಂಡು ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಅದು 2 ಸೇರಿಸ್ಕೊಂಡು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಮತ್ತು ಒಂದು ಕಂಬ ಆದಮೇಲೆ 2 ಚೈನ್ ಹಾಕಿ ಪಿಕೋ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಯೂಶ್ವಲಿ 3 ಚೈನ್ ಹಾಕಿ ಪಿಕೋಟ್ ಮಾಡ್ಕೋತಾ ಇದ್ವಿ. ಇದೊಂಥರ 2 ಚೈನ್ ಹಾಕಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆ ರೀತಿಯಲ್ಲಿ 2 ಚೈನ್ ಹಾಕಿ ಪಿಕೋ ಮಾಡ್ಕೊಳ್ತಾ ಇದ್ದೀನಿ.
ಮತ್ತು ಈ 5 ಚೈನ್ ಗ್ಯಾಪ್ ಒಳಗಡೆಗೆ ನೀವು 9 ರಿಂದ 10 ಕಂಬಗಳನ್ನ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಕಂಬ ಹಿಡಿಸುತ್ತೆ ನೋಡ್ಕೊಳ್ಳಿ. ನಾನಿಲ್ಲಿ 9 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಒಂದು ಕಂಬ ನಾವು ಯಾವ ರೀತಿ ಮಾಡಬೇಕಂದ್ರೆ ನೋಡಿ, ಈ ಲಾಕ್ ಹಾಕಿರ್ತೀರಲ್ಲ, ಆ ಲಾಕ್ ಮಧ್ಯ ಹೋಲ್ ಕಾಣಿಸುತ್ತೆ. ಆ ಹೋಲ್ಗೆ ನಾವು ಒಂದು ಕಂಬನ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಅದಕ್ಕೇನು ಪಿಕೋ ಮಾಡೋಂಗಿಲ್ಲ. ನಮ್ಗೆ ಈ ಕಡೆ ಸೈಡಲ್ಲಿ ಒಂದು ಬೇಸ್ ಲೈನ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಅದು ನಮಗೆ ಬೇಸ್ ಲೈನ್ ಥರ ಕಾಣಿಸುತ್ತೆ, ಜಾಯಿನ್ ಆದಂಗೆ ಬರುತ್ತೆ. ಹಾಗಾಗಿ ಆ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಅದನ್ನು ಸ್ವಲ್ಪ ನೋಡಿ ಮಾಡ್ಕೊಳ್ಳಿ. ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಆನಂತರ 4 ಚೈನ್ ಗ್ಯಾಪ್ ಹಾಕ್ಕೊಳ್ಬೇಕು. ಕುಚ್ಚು ಕಟ್ಕೊಳ್ಳೋದಕ್ಕೆ 4 ಚೈನ್ ಗ್ಯಾಪ್ ಅಥವಾ 5 ಚೈನ್ ಗ್ಯಾಪ್ ನಿಮ್ಗೆ ಇಷ್ಟ. 5 ಕೊಟ್ಟರೆ 5 ಕೊಡ್ಬೋದು, ಇಲ್ಲ 4 ಚೈನ್ ಗ್ಯಾಪು ಯಾವುದಾದ್ರೂ ಮಾಡ್ಕೋಬೋದು. 4 ಚೈನ್ ಗ್ಯಾಪ್ ನಾನಿಲ್ಲಿ ಹಾಕ್ಕೊಂಡಿರೋದು. ಅದಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ಒಂದು ಆರ್ಚ್ ಮಾಡೋದು ಈ ರೀತಿ ಬರುತ್ತೆ. ಸೊ ನೆಕ್ಸ್ಟು ಕಂಟಿನ್ಯೂಷನು ನಿಮಗೆ ಇದೇ ರೀತಿಯಲ್ಲಿರುತ್ತೆ. ನೆಕ್ಸ್ಟು 3 ಚೈನ್ ಗ್ಯಾಪ್ ಬರುತ್ತೆ. 3 ಚೈನ್ ಗ್ಯಾಪ್ ಹಾಕ್ಕೋಬೇಕು. ನೋಡಿ, ಇದು ಒಂದು ಆರ್ಚು ನಿಮಗೆ ಈ ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಆರ್ಚು ಕುಚ್ಚುಗಳು ಆ ಕಡೆ ಈ ಕಡೆ ಕುಚ್ಚು ಬರುತ್ತೆ. ಕುಚ್ಚಿಗೆ ನಾನು ಈ ರೀತಿ ಬೀಡ್ಗಳನ್ನ ಹಾಕಿದ್ದೀನಿ. ನೋಡಿ, ಆನೆ ನಿಮಗೆ ಆನೆ ಫ್ರಂಟು ಕುಚ್ಚಿಗೆ ಆಪೋಸಿಟ್ಟಲ್ಲಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಎರಡೂ ಆಪೋಸಿಟ್ಟಾಗಿ ನಾನು ಹಾಕಿದ್ದೀನಿ. ಅದಾದಮೇಲೆ ಆರ್ಚು ಪಿಕೋ ಆರ್ಚ್ ಮಾಡ್ಕೊಂಡಿರೋದು. ಅದಾದಮೇಲೆ ಕಂಟಿನ್ಯೂಷನ್ನು ಈಗ 3 ಚೈನ್ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು 5 ಚೈನ್ ಹಾಕಬೇಕು. ಆಮೇಲೆ ಅದನ್ನು ಲಾಕ್ ಮಾಡಿ ಅಗೇನ್ 5 ಚೈನ್ ಹಾಕಿ ಸೀರೆನ ಉಲ್ಟಾ ಮಾಡಿಕೊಂಡು ಲಾಕ್ ಮಾಡಿಬಿಟ್ಟು ಡಿಸೈನ್ ಆರ್ಚನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು. ಇದು ತುಂಬ ಕಡಿಮೆ ಸಮಯದಲ್ಲಿ ನಮಗೆ ತುಂಬ ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡಿಕೊಡಿ ಅಂತ ಹೇಳೋರಿಗೆ, ಅಥವಾ ನೀವೇ ಸೀರೆಗೆ ಹಾಕ್ಕೊಳ್ಳೋದಾದರೆ ಅರ್ಜೆಂಟಾಗಿ ನಿಮಗೇನಾದರೂ ಫಂಕ್ಷನ್ ಅರ್ಜೆಂಟ್ ಇದೆ, ಬೇಗ ಮಾಡ್ಕೋಬೇಕು ಅನ್ನೋದೇನಾದರೂ ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಕಾಣಿಸುತ್ತೆ ನಿಮಗೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಫೈನಲ್ಲಾಗಿ ಲುಕ್ ಅಂದರೆ. ನಾನು ಪೂರ್ತಿ ಹೆಣ್ದಿರೋದನ್ನು ತೋರಿಸ್ತೀನಿ ನೋಡಿ, ಹೆಣ್ದಿದ್ದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವಾಗ ನೋಡ್ಬೋದು ನೀವು ಆನೆ ಅದು ಬೀಡ್ಸ್ನ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ. ಎರಡು ಮೇನು ಫ್ರಂಟ್ ಇದೆಯಲ್ಲ ಮುಖ, ಅದು ಅವ್ರಿಗೆ ಆಪೋಸಿಟ್ ನಿಂತಿರೋ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನಾನಿಲ್ಲಿ 187 ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 187 ಅಂದರೆ ನಿಮಗೆ 367 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬಂದಿದೆ ಕುಚ್ಚುಗಳು ಕೂಡ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡ್ಕೋಬೋದು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.